ಚುನಾವಣೆ ಬಗ್ಗೆ ಮಾತಾಡೋದು ಒಂದು ಅತ್ಯದ್ಭುತವಾದಂಥ ಫಲಿತಾಂಶ. NDA ಒಂದು ಮೈತ್ರಿಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆಯ ನಾಯಕರಾದಂಥ ಪ್ರಧಾನಿ ನರೇಂದ್ರ ಮೋದಿ ಒಂದು ನಾಯಕತ್ವಕ್ಕೆ ಇವತ್ತು ಸಾಬೀತಾಗಿದೆ. ಒಳ್ಳೆಯ ಒಂದು ಫಲಿತಾಂಶ. ಸಮಸ್ತ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಇವತ್ತು ಆ ನಿರೂಪಣೆಗೆ ಏನು ಬೆಲೆ ಇಲ್ಲ. ಪದೇ ಪದೇ ನಾವು ಹೇಳಿದ್ದೀವಿ, ECIಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ದರೆ ಹೋಗಿ ಕೊಡಿ ಅಂತ. ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ. ಬೇರೆ ಬೇರೆ ಯಂತ್ರಗಳಿದ್ದಾವೆ, ಅವ್ರು ಯಾವುದೂ ಅದನ್ನ ಬಳಸ್ತೇನೆ. ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ. ಜನರಿಗೆ ದಿಕ್ಕು ತಪ್ಪಿಸೋದು, ಅರ್ಧ ಸತ್ಯಗಳು, ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ. ಇದೂ ಕೂಡ ಅದು ಒಂದು ಭಾಗ. ಅದಕ್ಕೆ ಪ್ರತಿ ಚುನಾವಣೆಯಲ್ಲೂ ಜನ ಮತದಾರರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ, ಆದರೂ ಕೂಡ ಅವರು ಆತ್ಮಾವಲೋಕನ ಆಗ್ತಲ್ಲ, ಬುದ್ಧಿ ಕಲಿತಾ ಇಲ್ಲ ಅನ್ಸುತ್ತಾ? ಎಲ್ಲಿ ಆತ್ಮಲೋಕನ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷ. ಅವರ ನಾಯಕರು ತಮ್ಮದೇ ಒಂದು ಆತ್ಮಲೋಕನ ಮಾಡೋದು ಬಿಟ್ಟು ಇದು ವೋಟ್ ಚೋರಿ ಅಥವಾ ಏನು ಬೆಲೆ ಇಲ್ಲದೇ ಇರುವಂಥ ನಿರೂಪಣೆಗೆ ಅವರು ಪದೇ ಪದೇ ಅದನ್ನೇ ಮಂಡಿಸ್ತಾ ಇರ್ತಾರೆ. ಬಿಹಾರ ಚುನಾವಣೆ ನಡೀತಾ ಇರುವಾಗ ಅವರ ನಾಯಕರು ಬೇರೆ ವಿದೇಶದಲ್ಲಿದ್ದು ಕಾಫಿ ಕುಡಿತಾ ಇರುವಂಥದ್ದು ದೃಶ್ಯಗಳು ನೋಡಿದ್ದೀವಿ. ನಮ್ಮ ನಾಯಕರು ಎಲ್ಲರೂ NDA ಮೈತ್ರಿಕೂಟದಲ್ಲಿ ಬಿಹಾರಿನ ಒಂದು ಸಣ್ಣ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಮೀಟಿಂಗ್ಗಳು ಮಾಡಿ ಆ ಚುನಾವಣೆ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಗೌರವ ಕೊಟ್ಟು ಆ ಒಂದು ಚುನಾವಣೆಯನ್ನು ನಡೆಸಿದ್ದಾರೆ. ಬರೀ ಬಂದು ಇದು ನಿಮ್ಮ ಸಂಪತ್ತು, ಮತದಾರರು ತಮ್ಮ ಸಂಪತ್ತು ಅಂತ ಅಂದ್ಕೊಂಡ್ರೆ ಜನರು ನಿಮಗೆ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಹೋಗಿ ಸಿದ್ದರಾಮಯ್ಯ ಕೂಡ ಹೇಳುವುದು ವೋಟ್ ಚೋರಿಯಿಂದಲೇ ಬಿಹಾರದಲ್ಲೂ ಗೆದ್ದಿದ್ದಾರೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ನಾಯಕರ ಒಂದು ಏನು ಹೇಳಿರ್ತಕ್ಕಂಥ ಮಾತು ಇಲ್ಲೂ ಬಂದು ಅದನ್ನ ಎಕೋ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಅವ್ರಿಗೂ ಕೂಡ ಏನು ಇದು ಮಾತಿಗೆ, ಈ ವೋಟ್ ಚೋರಿಗೆ ಹಿರಿಯ ವರಿಷ್ಠರು ಇರ್ಬೋದು ಸೆಂಟರಲ್ಲಿ, ಇಲ್ಲಿ ನಮ್ಮ ಸ್ಥಳೀಯ ಒಂದು ರಾಜ್ಯದ ವರಿಷ್ಠರು ಇರ್ಬೋದು, ಕಾಂಗ್ರೆಸ್ಸಿನ ವರಿಷ್ಠರು, ಅವ್ರ ಮಾತಿಗೇನು ಬೆಲೆ ಇಲ್ಲ. ಈ ಒಂದು ಪ್ರಸ್ತುತ ಫಲಿತಾಂಶ ಅದಕ್ಕೆ ಸಾಬೀತಾಗಿದೆ. ಕರ್ನಾಟಕದಲ್ಲೂ ಅಷ್ಟೇ ಕೂಡ ರಾಜ್ಯ ರಾಜಕಾರಣದಲ್ಲೂ ಕೂಡ ಅಭಿವೃದ್ಧಿ ವಿಚಾರ ದೂರ ಆಗ್ತಾ ಇದೆ. ಕಾಂಗ್ರೆಸ್ ಯಾವುದೊಂದನ್ನು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇಲ್ಲ ಅನ್ನೋ ಮಾತು. ಈ 75 ವರ್ಷದಲ್ಲಿ ನಾವು ನೋಡಿದ್ದೀವಿ, ಕಾಂಗ್ರೆಸ್ಗೂ ಅಭಿವೃದ್ಧಿಗೂ ಭಾಳ ದೂರ. ಅವರು ಅಭಿವೃದ್ಧಿಯ ಒಂದು ರಾಜಕಾರಣಿ ಮಾಡೋದಿಲ್ಲ. ಅವರು ಸಮಾಜವನ್ನು ವಿಭಜನೆ ಮಾಡಿಬಿಟ್ಟು ಆ ಪೀಸಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಕೆಲವು ವರ್ಗಗಳು ತಗೊಂಡು ಚುನಾವಣೆ ಮಾಡುವಂಥದ್ದು ಪಕ್ಷ. ಅದು ಇವತ್ತು ಭಾರತ ಅದಕ್ಕೆ ತಕ್ಕ ಇಲ್ಲ. ಇವತ್ತು ಭಾರತದಲ್ಲಿ ಒಂದು ಏಕತೆಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅಭಿವೃದ್ಧಿಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ. ಪ್ರಧಾನಮಂತ್ರಿಯವರ ವಿಕಸಿತ ಭಾರತಕ್ಕೆ ಸಮಸ್ತ ಭಾರತೀಯರ ಒಂದು ಸ್ಪಂದನೆ ಇದೆ. ಕರ್ನಾಟಕದಲ್ಲೂ ದೆಹಲಿ ಅಂತೆ, ಮಹಾರಾಷ್ಟ್ರ ಅಂತೆ, ಒಂದು ಹರಿಯಾಣ ಅಂತೆ, ಇವತ್ತಿನ ಬಿಹಾರ ಅಂತೆ ನಾವು ಕೂಡ 28ಅಲ್ಲಿ ವಿಜಯವನ್ನು ನೋಡ್ತೀವಿ. ಪರಿಣಾಮ ಇದ್ದೇ ಇದೆ. ಯಾಕಂದರೆ ಇವತ್ತು ಈ ಡಬಲ್ ಎಂಜಿನ್ ಸರ್ಕಾರ ಏನು ಬಿಹಾರ್ನಲ್ಲಿ ಇವತ್ತು ಏನು ಆಗುತ್ತೆ, ಇವತ್ತು ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಆಗಲೇ ಇದು ಸಾಬೀತಾಗಿದೆ ಎಂಥ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಅದೇ